ಎಲ್ರಿಗೂ ನಮಸ್ಕಾರ. ವೇದಗಳಲ್ಲಿ ಸ್ತುತಿ ನಿಂದೆ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳಿದ್ದಾರೆ, ಮೊದಲಿಗೆ ಸ್ತುತಿ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ನಾವು ಒಂದು ಯಾವುದೇ ದೇವರಿಗಾಗಲಿ ಸ್ತುತಿ ಮಾಡ್ತಾನೆ ಇರ್ತೀವಲ್ವ, ಸ್ತೋತ್ರ ಅಂತ ಹೇಳ್ತೀವಿ. ಈಗ ಭಗವಂತನ ಗುಣ ಆಗಿರಬಹುದು, ಜ್ಞಾನ ಆಗಿರಬಹುದು, ಕಥನ ಆಗಿರಬಹುದು, ಶ್ರವಣ ಆಗಿರಬಹುದು, ಮತ್ತು ಅವನ ಒಂದು ಯಾವುದೇ ರೀತಿಯ ಹೊಗಳಿಕೆ ಯಾವುದನ್ನಾಗೂ ಸ್ತುತಿ ಅಂತ ಕರಿತೇವೆ. ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ, ತದೇವಾಗ್ನಿಸ್ತದಾದಿತ್ಯಸ್ತದ್ವಾಯುಸ್ತದು ಚಂದ್ರಮಾಹ ತದೇವ ಶುಕ್ರಂ ತದ್ಬ್ರಹ್ಮ ತಾ ಆಪಸ್ಸ ಪ್ರಜಾಪತಿ ಅಂತ. ಇದರಲ್ಲಿ ಈಶ್ವರನನ್ನು ಸ್ತುತಿಸ್ತಾರೆ. ಅವನ ಗುಣಗಳ ವರ್ಣನೆ ಇದೆ ಇದರಲ್ಲಿ. ಈಶ್ವರ ಅಗ್ನಿಗೆ ಸಮನಾಗಿ ಪ್ರಕಾಶಮಾನನು, ಜ್ಯೋತಿಸ್ವರೂಪನು, ಆದಿತ್ಯನಂತೆ ಸರ್ವಪ್ರಕಾಶಕನು, ಅಖಂಡನು, ವಾಯುವಿನಂತೆ ವ್ಯಾಪಕನು, ಸರ್ವ ಪ್ರಾಣಪೋಷಕನೂ ಆಗಿದ್ದಾನೆ. ಚಂದ್ರನಂತೆ ಎಲ್ಲರನ್ನೂ ಸಂತೋಷಪಡಿಸ್ತಕ್ಕಂಥವನು, ಶಾಂತಿಯನ್ನು ಕೊಡುವವನೂ ಆಗಿದ್ದಾನೆ. ಅವನು ಪರಾಕ್ರಮ ಮತ್ತು ಪುರುಷಾರ್ಥದ ಪುಂಜ ಆಗಿದ್ದಾನೆ. ಅವನೇ ಎಲ್ಲರಿಗಿಂತಲೂ ಮಹಾನ್. ಅವನು ಸರ್ವತ್ರ ವ್ಯಾಪಿ. ಆ ಪರಮೇಶ್ವರನೇ ಜಗತ್ತೆಲ್ಲವನ್ನ ಪಾಲಿಸ್ತಕ್ಕಂಥವನು, ಪೋಷಿಸ್ತಕ್ಕಂಥವನು, ರಕ್ಷಿಸ್ತಕ್ಕಂಥವನು ಅನ್ನೋದನ್ನು ಈ ಮಂತ್ರ ಹೇಳ್ತಕ್ಕಂಥದ್ದು. ಹೀಗೆ ಯಥಾರ್ಥವಾಗಿ ಹೇಗೆ ಈಶ್ವರ ಇದ್ದಾನೋ ಅವನ ಗುಣ, ಕರ್ಮ, ಸ್ವಭಾವ, ಸ್ವರೂಪ ಹಾಗೆ ತಿಳಿದುಕೊಳ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ಕಿವಿಯಿಂದ ಕೇಳ್ತಕ್ಕಂಥದ್ದು, ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು, ಇದನ್ನು ಸತ್ಯವಾದದನ್ನು ಹೇಳೋದನ್ನು ಸ್ತುತಿ ಅಂತ ಕರೀತಾರೆ. ಗುಣಗಳಲ್ಲಿ ಗುಣಗಳ ಆರೋಪ, ದೋಷಗಳಲ್ಲಿ ದೋಷಗಳ ಆರೋಪ, ಅಂದರೆ ಹೇಗಿದೆಯೋ ಹಾಗೆ ಹೇಳೋದನ್ನು, ಕೇಳೋದನ್ನು, ತಿಳಿಯೋದನ್ನು ಸ್ತುತಿ ಅಂತ ಕರೀತಾರೆ. ಕೆಲವರು ಈಶ್ವರನು ಅವತರಿಸ್ತಾರೆ ಅಂತಾರೆ, ಅದೂ ಕೂಡ ಒಂದು ಸ್ತುತಿಯಾಗಲಿಲ್ಲ. ಏಕೆಂದರೆ ಈಶ್ವರನಿಗೆ ಅವತಾರ ಮಾಡ್ತಕ್ಕಂತಹ ಅಗತ್ಯವೇ ಇಲ್ಲ. ಕೆಲವರು ಈಶ್ವರ 4ನೇ ಆಕಾಶದಲ್ಲಿದ್ದಾನೆ ಅಂತಾರೆ. ಇದರ ಅರ್ಥ ಏನು ಅಂದರೆ ಬೇರೆ ಕಡೆ ಇರೋದಿಲ್ಲ ಅಂತ. ಈಶ್ವರ 7ನೇ ಆಕಾಶದಲ್ಲಿರ್ತಾನೆ ಅಂತ ಹೇಳ್ತಾರೆ, ಆದರೆ ಅವನು ಬೇರೆ ಜಾಗದಲ್ಲಿ ಇಲ್ಲ ಅಂತ ಅರ್ಥ. ಹಾಗೆಲ್ಲ ಉಂಟೆ? ಅವನು ಸರ್ವವ್ಯಾಪಿ. ಅವನು ಹಂಗೆ ಹೇಳಿಬಿಟ್ರೆ ಅವನು ಅಲ್ಲಿದ್ದಾನೆ, ಈಶ್ವರ ಹಿಮಾಲಯದಲ್ಲಿದ್ದಾನೆ ಅಂತಂದುಬಿಟ್ರೆ, ಶ್ರೀಹರಿ ವೈಕುಂಠದಲ್ಲಿದ್ದಾನೆ ಅಂದುಬಿಟ್ರೆ ಮತ್ತು ಹಾಗಾದ್ರೆ ಇಲ್ಲಿ ಇಲ್ವೇ ಅವನು? ಅದರಿಂದ ಅದು ಸರ್ವವ್ಯಾಪಕತ್ವ ಬರೋದಿಲ್ಲ. ಅಲ್ಲಿ ಯಾವುದಾದ್ರೂ ಪದಾರ್ಥದ ಯಥಾರ್ಥ ಗುಣಗಳನ್ನು ಚೆನ್ನಾಗಿ ತಿಳಿದು ಹೇಳೋದೇ ಸ್ತುತಿ. ಈಗ ಅಗ್ನಿ ತುಂಬ ಹೀಟ, ಭಾಳ ಬಿಸಿ, ಶಾಖ, ಉಷ್ಣ ಅಂತ ಹೇಳ್ತಕ್ಕಂಥದ್ದು ಅಗ್ನಿಯ ಸ್ತುತಿ. ನೀರು ತಣ್ಣಗಿದೆ ಅಂತಕ್ಕಂಥದ್ದು ನೀರಿನ ಸ್ತುತಿ. ಅದು ಹಾಗೆ ಏನೇನೋ ಹೇಳೋದಲ್ಲ, ಇರೋದನ್ನೇ ಹೇಳ್ತಕ್ಕಂಥದ್ದು ಸ್ತುತಿ, ಸತ್ಯವಾದದನ್ನೇ ಹೇಳ್ತಕ್ಕಂಥದ್ದು. ಮಹರ್ಷಿ ಕಣಾದ ಅವನ ಶಾಸ್ತ್ರದಲ್ಲಿ ಪದಾರ್ಥಗಳನ್ನು ಸ್ತುತಿಸಿದ್ದಾರೆ. 9 ದ್ರವ್ಯಗಳನ್ನು ಹೇಳಿದ್ದಾರೆ ಅವರು. ಅಂದರೆ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಸ್ಸು, ಇದಿಷ್ಟು 9 ದ್ರವ್ಯಗಳು. ಈ 9 ದ್ರವ್ಯಗಳ ಲಕ್ಷಣವನ್ನು ಹೀಗೆ ಹೇಳ್ತಾರೆ. ಯಾವುದರಲ್ಲಿ ಕ್ರಿಯಾಗುಣ ಮತ್ತು ಕೇವಲ ಗುಣ ಇರುತ್ತೋ ಅದಕ್ಕೆ ದ್ರವ್ಯ ಅಂತ ಹೆಸರು. ಪೃಥ್ವಿ, ಜಲ, ತೇಜಸ್ಸು, ವಾಯು, ಮನಸ್ಸು ಮತ್ತು ಆತ್ಮ, ಇವುಗಳಲ್ಲಿ 6 ದ್ರವ್ಯಗಳು ಕ್ರಿಯಾಗುಣ ಉಳ್ಳವು. ಹಾಗೂ ಆಕಾಶ, ಕಾಲ, ದಿಕ್ಕು ಈ 3 ಕ್ರಿಯಾರಹಿತ ಗುಣ ಇರ್ತಕ್ಕಂಥವು ಅಂತ. ಅಂದರೆ ಸೇರುವ ಸ್ವಭಾವವುಳ್ಳ ಕಾರ್ಯಕ್ಕೆ ಕಾರಣ ಪೂರ್ವಕಾಲಸ್ಥವಾಗ್ತಕ್ಕಂಥ ದ್ರವ್ಯ ಅಂತ. ಯಾವುದರಿಂದ ಲಕ್ಷ್ಯ ತಿಳಿಯುತ್ತೋ ಅದು ಲಕ್ಷಣ, ಕಣ್ಣಿನಿಂದ ರೂಪ ತಿಳಿಯೋ ಹಾಗೆ. ಅರ್ಥ ಆಯ್ತಾ?
ಅಂದರೆ ಪೃಥ್ವಿ ಗುಣ ಏನು? ವ್ಯವಸ್ಥಿತ ಪೃಥಿವ್ಯಾಂ ಗಂಧ ರೂಪರಸಗಂಧ ಸ್ಪರ್ಶವತಿ ಪೃಥ್ವಿ ರೂಪರಸ ಸ್ಪರ್ಶವತ್ಯ ಆಪೋ ದ್ರವಾ ಸ್ನಿಗ್ಧ ಆಪ್ಸು ಶೀತತಾ ತೇಜೋ ರೂಪ ಸ್ಪರ್ಶವತ್ ಸ್ಪರ್ಶವಾನ್ ವಾಯು ತ ಆಕಾಶೇನ ವಿದ್ಯಂತೆ ಈತ ಇದಮಿತಿ ಯತಸ್ತದ್ದಿಶ್ಯಂ ಲಿಂಗಂ ಇಚ್ಛಾದ್ವೇಷ ಪ್ರಯತ್ನ ಸುಖ ದುಃಖ ಜ್ಞಾನಾನ್ಯಾತ್ಮನೋ ಲಿಂಗಂ ಅಂತ ನ್ಯಾಯ ದರ್ಶನದಲ್ಲಿ ಹೇಳ್ತಾರೆ. ಯಾವುದು ಲಕ್ಷಣ, ಹೇಗೆ? ಯುಗಪಂಜ ಜ್ಞಾನಾನುತ್ಪತ್ತಿ ಮನಸ್ಸೋ ಲಿಂಗಂ ಸಂಕಲ್ಪ ವಿಕಲ್ಮಾತ್ಮಕೋ ಮನಃ ಅಂತ. ಇಲ್ಲಿ ನವದ್ರವ್ಯಗಳ ಲಕ್ಷಣದ ವರ್ಣಗಳಿವೆ ಇದರಲ್ಲಿ. ಈ ಇಷ್ಟಲ್ಲೂ ಏನು ಹೇಳ್ತಾರಪ್ಪ ಅಂತಂದರೆ, ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ತಿಳಿದು ಹೇಳೋದು, ಕಿವಿಯಿಂದ ಕೇಳೋದು, ತಿಳಿಸೋದು, ಇದಿಷ್ಟು ಎಲ್ಲ ಸತ್ಯವಾದ್ದು. ಏನೇನೋ ಇವಾಗ ಇಲ್ದದನ್ನೆಲ್ಲ ಹೇಳ್ಬಿಡೋದು ಅದೆಲ್ಲ ಅಲ್ಲ. ಏನು ಚೆನ್ನಾಗಿ ಒಂದು ಪದಾರ್ಥವನ್ನು ಅರ್ಥ ಮಾಡಿಕೊಂಡು ಯಥಾವತ್ತಾಗಿ ಇದ್ದದನ್ನೇ ಇದ್ದಂಗೆ ಹೇಳ್ಬಿಡೋದು, ಅದು ಸ್ತುತಿ. ನಮ್ಮಲ್ಲಿ ಏನಾಗ್ಬಿಡ್ತಕ್ಕಂಥ ಸ್ತುತಿ ಅಂತಂದರೆ, ಈಗ ಒಬ್ಬರು ಇರ್ತಾರೆ, ಭಾಷಣಕ್ಕೆ ಬಂದಿರ್ತಾರೆ, ಅವ್ರನ್ನ ನಾವು ಗೆಸ್ಟ್ ಬಂದಿರ್ತಾರೆ, ಅವ್ರನ್ನ ನಾವು ಹೊಗಳ್ಬೇಕು. ಅವರಲ್ಲಿ ಯಾವ ಗುಣ, ಒಂದು ಅವಾರ್ಡ್ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಬಹು ಬಿರುದಾಂಕಿತರು. ಆಮೇಲೆ ಅವ್ರು ಏನೋ ಸ್ವಲ್ಪ ಮಾಡಿರ್ತಾರೆ, ಇಷ್ಟು ಮಾಡಿದ್ದಾರೆ ಅಂತ 100 ಪಟ್ಟು ಜಾಸ್ತಿ, ಅದು ಸ್ತುತಿ ಅಂತ ಅಂದ್ಕೊಂಬಿಟ್ಟಿದ್ದೀವಿ ನಾವು. ಹೊಗಳೋದು ಅಂತ ಅದು ಹೊಗಳೋದದು, ಅದು ಸ್ತುತಿಯೇ ಆಗೋದಿಲ್ಲ. ಭಗವಂತನ ಸ್ತುತಿ ಅಂತಂದರೆ ಅವನಲ್ಲಿ ಇರ್ತಕ್ಕಂತಹದ್ದನ್ನೇ ಹೇಳೋದು ಹೊರತು ಬೇರೆ ಏನೇನೇನೋ ಹೇಳೋದು ಸ್ತುತಿ ಆಗೋದಿಲ್ಲ. ಅದರ ಸ್ವಭಾವ ಏನೋ ಅದನ್ನು ಮಾತ್ರ ಹೇಳ್ತಕ್ಕಂಥದ್ದು. ಈ 9 ದ್ರವ್ಯಗಳು ಹೇಳಿದಾರಲ್ಲ, ಈಶ್ವರ ಮತ್ತು ಇತರ ಪದಾರ್ಥಗಳ ಯಥಾರ್ಥ ಜ್ಞಾನವನ್ನು ಉಂಟು ಮಾಡತಕ್ಕಂಥದ್ದು ಸ್ತುತಿ. ಪರಮೇಶ್ವರ ಅಥವಾ ಇತರ ಪದಾರ್ಥಗಳಿಗೆ ಗುಣವಿರುವಂತೆಯೇ ಗುಣ ಕರ್ಮ ಸ್ವಭಾವ ತನ್ನಲ್ಲೂ ನೋಡ್ಕೊಬೇಕು. ಈಶ್ವರ ನ್ಯಾಯಕಾರ ಅಂದಮೇಲೆ ನಾವು ನ್ಯಾಯಕಾರನಾಗಬೇಕು. ಈಶ್ವರ ದಯಾವಂತ ಅಂದರೆ ನಮ್ಮಲ್ಲೂ ದಯೆ ಇರಬೇಕು. ಕೇವಲ ಹೊಗಳುಬಟ್ಟಿರ್ತಾರ, ಪರಮೇಶ್ವರನ ಗುಣ ಕೀರ್ತನೆ ಮಾಡ್ತಾರೆ, ಆದರೆ ತನ್ನ ಶೀಲವನ್ನು ತಿದ್ದುಕೊಳ್ಳೋದಿಲ್ವಲ್ಲ, ಅವನು ಮಾಡ್ತಕ್ಕಂಥ ಸ್ತುತಿ ವ್ಯರ್ಥ. ಅರ್ಥ ಮಾಡ್ಕೊಂಬಿಡಿ, ಭಗವಂತನ ಚೆನ್ನಾಗಿ ಹೊಗಳ್ತಾ ಇರೋದು, ಅಪ್ಪ ನೀ ದಯಾಮಯಿ, ಅಪ್ಪ ನೀ ಕರುಣಾಮಯಿ, ನೀನು ತುಂಬ ಒಳ್ಳೆಯವನು, ನೀನು ನನ್ನ ಮೇಲೆ ಕೃಪೆ. ನಾನು ಮಾಡೋದೆಲ್ಲ ದಯೆನೂ ಇಲ್ಲ, ಧರ್ಮವೂ ಇಲ್ಲ, ಏನೂ ಮಾಡದೆ ಬರೀ ಭಗವಂತನನ್ನು ಹೊಗಳ್ತಾ ಇರೋದು ಹೊಗಳಿಕೆ ಹೊರತದು ಸ್ತುತಿ ಆಗೋದಿಲ್ಲ, ಅದು ವ್ಯರ್ಥ. ಅಂಥ ಸ್ತುತಿ ವ್ಯರ್ಥ ಅಂತಲೇ ವೇದ ಹೇಳ್ತಕ್ಕಂಥದ್ದು. ಹೀಗೆ ಪದಾರ್ಥಗಳ ಸಂಬಂಧದಲ್ಲಿ ಯಥಾರ್ಥ ಜ್ಞಾನವನ್ನು ಪಡೆದು ಅದರಿಂದ ಪ್ರಯೋಜನವನ್ನೇ ಪಡೆಯದೆ ಯಾರಿರ್ತಾರೋ ಅವನ ಜ್ಞಾನ ಎಲ್ಲ ವ್ಯರ್ಥ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಅಗ್ನಿ ಅಂತ ಹೇಳಿದ್ರೆ ಮುಖ ಸುಟ್ಬಿಡತ್ತೆಯೇ, ನೀರು ಅಂತ ಹೇಳಿದ್ರೆ ಮುಖ ತಂಪಾಗ್ಬಿಡತ್ತೆಯೇ, ಕಲ್ಲು ಸಕ್ಕರೆ ಅಂದ ತಕ್ಷಣ ಬಾಯಿ ಸಿಹಿ ಆಗಿಬಿಡತ್ತೆಯೇ? ಆಗೋದಿಲ್ಲ. ಆ ಅಗ್ನಿ ಸ್ಪರ್ಶ ಆದಾಗ ಸುಡುತ್ತೆ, ನೀರಿನ ಸ್ಪರ್ಶ ಆದಾಗ ಶೀತಲವಾಗುತ್ತೆ, ಕಲ್ಲು ಸಕ್ಕರೆ ತಿಂದಾಗ ಅದರದ್ದು ಸಿಹಿ ಆಗುತ್ತೆ ಬಾಯಿ. ಇದೇ ರೀತಿ ಈಶ್ವರ ಅಥವಾ ಪದಾರ್ಥ ಗುಣಗಳ ವ್ಯಾಖ್ಯಾನ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಆದ್ದರಿಂದ ಈಶ್ವರ ಅಥವಾ ಬೇರೆ ಯಾವುದೇ ಪದಾರ್ಥದ ಗುಣ ಜ್ಞಾನ ಕಥನ ಶ್ರವಣ ಮತ್ತು ಸತ್ಯಭಾಷಿಸುವುದೇ ಸ್ತುತಿ ಅಂತ ಹೇಳಲಾಗುತ್ತೆ. ಹೀಗೆ ಸುಮ್ಮನೆ ನಾವು ಆಚರಿಸದೆ ಬರೀ ಹೇಳ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ, ಅದನ್ನು ಆಚರಿಸಬೇಕು. ಯಾವ ಗುಣ ಜ್ಞಾನ ಇತ್ಯಾದಿ ಮಾಡೋದ್ರಿಂದ ನಮಗೆ ಆ ಗುಣವುಳ್ಳ ಪದಾರ್ಥದಲ್ಲಿ ಪ್ರೀತಿ ಉಂಟಾಗುತ್ತೆ ಅಲ್ವಾ? ಈಗ ನಾವು ಯಾವ್ಯಾವ ಪದಾರ್ಥಗಳನ್ನು ನಾವು ಸ್ತುತಿಸ್ತೀವಿ, ಅವುಗಳಲ್ಲಿ ಪ್ರೀತಿ ಇದ್ದರೆ ಮಾತ್ರ ಸ್ತುತಿಯ ಅರ್ಥಕ್ಕೆ ಬರುತ್ತೆ. ಪ್ರೀತಿಯೇ ಇಲ್ಲದೆ ಇದ್ದರೆ ಅದನ್ನು ಸ್ತುತಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಸ್ತುತಿಯ ಫಲ ಪ್ರೀತಿ ಇತ್ಯಾದಿ ಸದ್ಭಾವಗಳಿಂದ ಉಂಟಾಗುವಿಕೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ಲು ನಾವು ಸುಮ್ಮನೆ ಇದು ನಾವು ಜೀವನದಲ್ಲಿ ನೋಡ್ತಾನೇ ಇರ್ತೀವಿ. ಸುಮ್ಮನೆ ಹೊಗಳ್ತಾ ಇರ್ತಾರೆ, ಅವ್ರಿಗೆ ನಮ್ಮಿಂದ ಕೆಲಸ ಆಗಬೇಕಿರುತ್ತೆ, ಅದಕ್ಕೆ ಹೊಗಳ್ತಾ ಇರ್ತಾರೆ ಅಷ್ಟೇ ಹೊರತು ನಮ್ಮ ಮೇಲಿನ ಪ್ರೀತಿಗಾಗಲಿ ಅಥವಾ ಅವರು ಅದನ್ನು ಫಾಲೋ ಇರ್ತೀವಿ ಅನ್ನೋದಕ್ಕಾಗಲಿ ಖಂಡಿತವಾಗ್ಲೂ ಅವರು ಈಗ ಪ್ರಪಂಚದಲ್ಲಿ ಇಲ್ಲ. ಇದೆಲ್ಲ ಸ್ತುತಿ ಅಂದ್ಕೊಂಡ್ಬಿಟ್ಟಿದ್ದಾರೆ.
ಅದು ಹೊಗಳು ಬಟ್ಟತನ, ಚಾಪ್ಲೂಸಿ, ಪಸಂದ್ರಾಜ ಅಂತಾರಲ್ಲ, ಚಾಪ್ಲೂಸಿ, ತಮಗೆ ಕೆಲಸ ಆಗಬೇಕಾದ್ರೆ ಬೇರೆಯವ್ರನ್ನ ಹೊಗಳೋ ರೀತಿ, ಈ ರೀತಿಗೆ ಬಂದ್ಬಿಟ್ಟಿದೆ ಸ್ತುತಿ ಅಂತಂದರೆ ಇದು ಸ್ತುತಿ ಅಲ್ಲ. ನಮಗೆ ಹೊಗಳೋ ಅಂಥ ಸ್ತುತಿಯ ಪದಾರ್ಥದಲ್ಲಿ ನಮಗೆ ಪ್ರೀತಿ ಇರಬೇಕು, ಅಂಥದನ್ನು ಮಾತ್ರ ಸ್ತುತಿ ಅಂತಕ್ಕಂಥದ್ದು. ನಾವು ಮನಸ್ಸಿನಲ್ಲಿ ಏನೋ ಇಟ್ಕೊಳ್ಳೋದು, ಮಾತಿನಲ್ಲಿ ಏನೋ ಹೇಳಿದ್ರೆ ಅದು ಸ್ತುತಿ ಆಗುತ್ತೆಯೇ? ಈಗ ಒಬ್ಬ ವ್ಯಕ್ತಿ ಗುಣಗಳ ಬಗ್ಗೆ ನಾವು ಹೇಳ್ತೀವಿ, ಅವನ ಮುಂದೆ ಹೊಗಳೋದು, ಅವನ ಹಿಂದೆ ನೋಡಿದ್ರಾ ನೀವು ಇವ್ರನ್ನ ಗೊತ್ತಾ, ಇವ್ರು ದೊಡ್ಡ ಧೂರ್ತರು, ಮುಂದೆ ಆದರೆ ಅವ್ರನ್ನೇನು ಹೊಗಳ್ಳಿ ಚೆನ್ನಾಗಿ ಅಟ್ಟಕ್ಕೇರಿಸೋದು, ಹಿಂದೆ ಅವ್ರ ಹಿಂದೆ ಅವ್ರನ್ನ ಆಡ್ಕೊಳ್ಳೋದು. ಇದೆಂಥ ಸ್ತುತಿ? ಅರ್ಥ ಮಾಡ್ಕೊಳ್ಳಿ, ನಾವು ಮಾಡೋದೇ ಈ ಥರದ ಕೆಲಸ, ಇಲ್ಲಿ ಪ್ರಪಂಚ ನಡೀತಾ ಇರೋದೇ ಹೀಗೆ. ನಾವು ಗುಣ, ಜ್ಞಾನ, ಕಥನ, ಶ್ರವಣಕ್ಕೆ ತಕ್ಕಂಥ ಸತ್ಯವನ್ನು ನುಡಿಬೇಕಾದ್ದು, ಆಗ ಮಾತ್ರ ಸ್ತುತಿಯ ಫಲ ಸಿಗುತ್ತೆ. ಅದು ಹೇಗೆ? ನಾವು ಯಾವುದಾದ್ರೂ ಪದಾರ್ಥ ಅಥವಾ ವಿಶಿಷ್ಟ ಮಾನವ ಅಥವಾ ಪರಮೇಶ್ವರನ ಇತ್ಯಾದಿ ಗುಣಗಳನ್ನು ಜ್ಞಾನಪೂರ್ವಕವಾಗಿ ಕೀರ್ತನೆ ಮಾಡಿದ್ರೆ ಆ ಪದಾರ್ಥ ಅಥವಾ ಮಾನವ ಅಥವಾ ಪರಮೇಶ್ವರನ ಬಗ್ಗೆ ನಮಗೆ ಅನುರಾಗ ಇರಬೇಕು. ಈಗ ನಾನು ಲಲಿತಾ ಸಹಸ್ರನಾಮ ಸ್ತೋತ್ರ ಪಠನೆ ಮಾಡ್ತೀನಿ ಅಂದಾಗ ನನಗೆ ಅಮ್ಮನವರ ಬಗ್ಗೆ ಪ್ರೀತಿ, ಭಕ್ತಿ, ಗೌರವ ಎಲ್ಲವೂ ಇರಬೇಕು. ಆಗ ನಾನು ಸ್ತುತಿಸ್ತಕ್ಕಂಥದ್ದು ನನಗೆ ಇದೆ. ನನ್ನ ಮನಪೂರ್ವಕವಾಗಿ ಅವಳನ್ನು ನಾನು ಪ್ರೀತಿಸಬೇಕು, ಅವಳನ್ನು ಅವಾಗ ಸ್ತುತಿ ಮಾಡಿದಾಗಿಂದ ಅರ್ಥವಿರುತ್ತೆ, ಹೌದಲ್ವೇ? ಹಾಗೆ ಆ ಪರಮಾತ್ಮ ಎಲ್ಲರಲ್ಲೂ ವ್ಯಾಪಕನಾಗಿದ್ದಾನೆ. ಆದ್ದರಿಂದ ಎಲ್ಲರಲ್ಲೂ ಅಂತರ್ಯಾಮಿಯಾಗುವಷ್ಟು ಅಂತಬಲಶಾಲಿಯಾಗಿರ್ತಕ್ಕಂತಹ ಆ ಭಗವಂತ ನೋಡಿ, ಅವನು ಸನಾತನ, ಸ್ವಯಂ ಸಿದ್ಧ ಪರಮೇಶ್ವರ. ತನ್ನ ಜೀವರೂಪ ಸನಾತನ ಪ್ರಜೆಗೆ ತನ್ನ ಸನಾತನ ವಿದ್ಯೆಯಿಂದ ಯಥಾವತ್ ಅರ್ಥವನ್ನು ವೇದದ ಮೂಲಕ ತಿಳಿಸ್ಕೊಟ್ಬಿಟ್ಟಿದ್ದಾನೆ. ಅವನು ಯಾವತ್ತೂ ಶರೀರವನ್ನು ಧರಿಸೋದಿಲ್ಲ, ಅವನಲ್ಲಿ ಬೇರೆಯಾಗೋದೇ ಇಲ್ಲ, ಅವನು ನರ ಮುಂತಾದ ಬಂಧನಗಳಲ್ಲಿ ಸಿಕ್ಕಿಕೊಳ್ಳೋದಿಲ್ಲ, ಯಾವತ್ತೂ ಕೂಡ ಪಾಪಾಚರಣೆಯನ್ನು ಮಾಡೋದಿಲ್ಲ, ಅವನಲ್ಲಿ ದುಃಖ, ಅಜ್ಞಾನ ಯಾವತ್ತೂ ಇರೋದಿಲ್ಲ. ಆ ಪರಮಾತ್ಮನನ್ನು ಹೀಗೆ ತಿಳಿದುಕೊಂಡು ಅವನನ್ನು ಸ್ತುತಿಸಿದ್ರೆ ಪರಮೇಶ್ವರನಲ್ಲಿ ನಮಗೆ ಅತ್ಯಂತವಾದ ಪ್ರೀತಿ ಎಲ್ಲ ಬರ್ತಕ್ಕಂಥದ್ದು ಆಗತ್ತೆ. ಆಗ ನಮಗೂ ಕೂಡ ಆ ಭಗವಂತನ ಗುಣಗಳನ್ನೇ ಪಡ್ಕೊಂಡು ಅದೇ ರೀತಿಯಾದ ಗುಣಕರ್ಮ ಸ್ವಭಾವವನ್ನು ನಾವು ಮಾಡಿಕೊಳ್ಬೇಕಾಗ್ತಕ್ಕಂಥದ್ದು. ಆಗ ಅದಕ್ಕೆ ಅರ್ಥ ಇದೆ. ಈಗ ಚಳಿಗಾಲದಲ್ಲಿ ನಡುಗಿಸ್ತಕ್ಕಂಥ ಚಳಿಯಲ್ಲಿ ಬೆಂಕಿ ಹೆಸರು ಹೇಳ್ತಾ ಇದ್ದ ಹಾಗೆಯೇ ಮನುಷ್ಯ ಅಗ್ನಿಯಿಂದ ತಾಪ ಹೊಂದಿ ಚಳಿ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾನೆ ಅಲ್ವಾ? ಇಂಥ ಚಳಿ ನಡ್ಕ ಅಂದಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ಅದೇ ಗ್ರೀಷ್ಮ ಋತುವಿನ ಬೇಸಿಗೆ ಬಿಸಿಲಿನಿಂದ ಪರಿತಪಿಸ್ತಕ್ಕಂತಹ ಮನುಷ್ಯ ಅಗ್ನಿ ಹುಡುಕಲ್ಲ, ಅವನು ನೀರು ಹುಡುಕ್ತಾನೆ, ನೀರಿನಿಂದ ಸ್ವಲ್ಪ ಕೂಲಾಗೋಣ ಅಂತ ತಾಪ ಓಡಿಸ್ತಾನೆ ಅವನು. ಇದೇ ರೀತಿ ಪರಮೇಶ್ವರನ ಗುಣಗಳನ್ನು ಕೀರ್ತಿಸಿ ಮಾನವ ಅವನ ಗುಣಗಳನ್ನು ತನ್ನ ಅಂಗವನ್ನಾಗಿ ಮಾಡಿಕೊಳ್ಳಿ. ಯಾರಾದರೂ ಮಹಾಪುರುಷರ ಸಂಸರ್ಗದಿಂದ ಶ್ರೇಷ್ಠ ಗುಣಗಳನ್ನು ಪಡೆಯೋದು ಕೂಡ ಇದರದ್ದೇ ಫಲ. ಯಾರು ಬಹಳ ಅದೃಷ್ಟದಿಂದ ಪರಮೇಶ್ವರನಿಂದ ಪರಮಾನಂದವನ್ನು ಪಡೆದುಕೊಂಡು ಈ ದುಃಖ ಸಾಗರ ಪ್ರಪಂಚದಿಂದ ಪಾರಾಗ್ತಾನೋ ಅವನು ಪರಮೇಶ್ವರನ ಯೋಗವಿಲ್ಲದ ಕಡೆ ದುಃಖವೇ ಸುಖವೂ ಎಂದೂ ಇಲ್ಲ ಅನ್ನೋದನ್ನು ಸರಿಯಾಗಿ ತಿಳಿದುಕೊಳ್ತಾನೆ. ಅವನ ದುಃಖ ಸಾಗರದಲ್ಲಿ ಮತ್ತೆಂದೂ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಯಜುರ್ವೇದದಲ್ಲಿ ಸ್ತುತಿಯ ಫಲವನ್ನು ಹೀಗೆ ಹೇಳ್ತಾರೆ: ನಿಯಮದಿಂದ ಆಹಾರ ವಿಹಾರ ಮಾಡುವವರು, ಜಿತೇಂದ್ರಿಯ ಪುರುಷರಾದವರು, ಏಕಾಂತ ದೇಶದಲ್ಲಿ ಪರಮಾತ್ಮನೊಡನೆ ತಮ್ಮನ್ನು ತೊಡಗಿಸಿಕೊಳ್ಳುವವರು ತತ್ವಜ್ಞಾನ ಪಡೆದು ನಿತ್ಯ ಸುಖವನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ಸ್ತುತಿಯ ಬಗ್ಗೆ ಯಜುರ್ವೇದದಲ್ಲಿ ತಿಳಿಸಿದ್ದಾರೆ. ಇನ್ನು ನಿಂದೆ, ಸ್ತುತಿ ಅಂದಮೇಲೆ ನೆಕ್ಸ್ಟ್ ಆಪೋಸಿಟ್ ನಿಂದೆ ಇದ್ದೇ ಇರಬೇಕಲ್ಲ, ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ. ಮಿಥ್ಯಾಜ್ಞಾನ, ಮಿಥ್ಯಾಭಾಷಣ, ಸುಳ್ಳಿನಲ್ಲಿ ನಂಬಿಕೆ, ಇಂಥದ್ದೆಲ್ಲ ಅವಗುಣಗಳನ್ನು ಏನಿದೆ ಅದನ್ನು ನೋಡೋದೇ ನಿಂದೆ ಅಂತಕ್ಕಂಥದ್ದು. ನತಂ ವಿದಾಥಯ ಇಮಾ ಜಜಾನಾನ್ಯದ್ಯುಷ್ಮ ಕಮಂತರಂ ಬಭೂವ ನೀಹಾರೇಣ ಪ್ರವೃತ್ತಾ ಜಲ್ಪ್ಯಾಶ್ಚಾಸುತೃಪಃ ಉಕ್ಥಶಾಸಶ್ಚರಂತಿ ಅಂತ. ಗುಣಗಳಲ್ಲಿ ದೋಷಗಳ ಆರೋಪಣೆ
ಮತ್ತು ದೋಷಗಳಲ್ಲಿ ಗುಣಗಳನ್ನು ಸೇರಿಸ್ತಕ್ಕಂಥದ್ದು, ಈ ಎರಡೂ ಕೆಲಸಗಳು ನಿಂದೆ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯವಾಗಿ ಓದು ಬರಹ ಬಲ್ಲವನನ್ನು ವೇದಗಳ ದೊಡ್ಡ ವಿದ್ವಾಂಸ ಅಂತ ಹೇಳಿ ಪ್ರಕಾಶಗೊಳಿಸಿದ್ರೆ ಅದು ಅವನು ನಿಂದೆ ಆಗುತ್ತೆ. ಸ್ವಲ್ಪ ಓದ್ಬಿಟ್ಟಿರ್ತಾನೆ, ವೇದ ವಿದ್ಯಾ ಪಾರಂಗತ ಅಂತ ಅಂದುಬಿಟ್ರೆ ಅದು ಅವನನ್ನು ಅವಮಾನ ಮಾಡ್ದಂಗೆ, ನಿಂದೆ ಮಾಡ್ದಂಗೆ. ಆದರೆ ಬರೆಸುವವನು ಮತ್ತು ಪ್ರಕಾಶಗೊಳಿಸುವವನು ನಾನು ಆ ವಿದ್ವಾಂಸನನ್ನು ಸ್ತುತಿಸಿದೆ ಅಂತ ಅಂದುಕೊಳ್ತಾನೆ. ಹಾಗೆ ಒಬ್ಬ ವಿದ್ಯಾವಂತ ಪಂಡಿತನನ್ನು ಸಾಮಾನ್ಯ ವ್ಯಕ್ತಿ ಅಂತ ಪರಿಚಯ ಮಾಡಿಸ್ಕೊಟ್ರೂ ಕೂಡ ಅವನ ಮೇಲೆ ಅಸೂಯೆ ಇದೆ ಅಥವಾ ನಿಂದೆ ಅಂತ ಕಂಡು ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ನಾವು ಅಂತಂದರೆ, ಈಗ ನೋಡಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಾಮಾನ್ಯ ಸ್ವಲ್ಪ ಓದಿರ್ತಾನೆ, ಏನು ಸುಮ್ಮನೆ ಒಂದು ಪೌರೋಹಿತ್ಗೆ, ಅವನಿಗೇನು ಅಂಥ ವೇದಜ್ಞಾನ ಇರೋದಿಲ್ಲ. ಅವನನ್ನು ವೇದ ಬ್ರಹ್ಮಶ್ರೀ, ಇಂಥ ಶರ್ಮ, ಇಂಥ ಗುರೂಜಿ ಅಂತ ಏನೆಲ್ಲ ಹೇಳೋದು. ಇದು ಅವನು ನೀವು ಅಂದ್ಕೊಳ್ಬೋದು ಅದು ಸ್ತುತಿ ಅಂತ, ಅದು ಸ್ತುತಿ ಅಲ್ಲ, ಅದು ನಿಂದೆ. ಅದೇ ಪಂಡಿತನಾದವನಿಗಂದ್ರೆ ಅರ್ಥ ಇದೆ. ನೀವು ಪಂಡಿತನಾದವನನ್ನ ಅವನೇನು ಹೊಗಳೋದು, ಅವನೇನು ಮಹಾ ಅಂತ ಅಂದ್ಕೊಂಡು ಅವನನ್ನು ಹೊಗಳದೆ ಸ್ತುತಿ ಮಾಡ್ದೇನೆ ಹಾಗೇ ಸಾಮಾನ್ಯವ್ರ ಥರ. ಈಗ ಡಾಕ್ಟರ್ ಶತಾವಧಾನಿ ಅವರು ಗಣೇಶ್ ಬಂದಾಗ ನೋಡಿ ಇವರು ಗಣೇಶ್ ಅಂತ ಮೀಟ್ ಮಾಡಿ ನಮಗೆ ಭಾಳ ಬೇಕಾದವರು ಹೀಗಂದರೆ ಅದು ನಿಂದೆ ಆಗುತ್ತೆ. ಶತಾವಧಾನಿ ಗಣೇಶ್ ಅಂದರೆ ಅವರು ಒಂದು ವಿದ್ವಾಂಸರು, ಪಂಡಿತರು, ಅವ್ರನ್ನ ಅದೇ ಲೆವೆಲಿಗೆ ನಾವು ಅವರನ್ನು ಪರಿಚಯ ಮಾಡಿಸ್ಕೊಡ್ಬೇಕು. ಅದು ಬಿಟ್ಟು ನಂಗೆ ಹೊಟ್ಟೆ ಉರಿ ಇದ್ದು ಅವ್ರು ಅಷ್ಟೊಂದು ತಿಳಿದುಕೊಂಡು ಬಿಟ್ಟಿದ್ದಾರಲ್ಲ ಅನ್ನೋ ಹೊಟ್ಟೆ ಉರಿ, ನಮ್ಗೆ ಇದು ಜಲಸಿ ಇದ್ದು ಅವರನ್ನು ನಾವು ಆ ರೀತಿ ಬರೀ ಗಣೇಶನವರು ಇವರು ಪರಿಚಯ ಮಾಡಿಸ್ಕೊಂಡು ಇವರು ಬರೀತಾರೆ, ಒಂದು ಎಲ್ಲ ಬರಿತಾ ಇರ್ತಾರೆ ಅಂತ ಹೀಗೆ ಒಂಥರ ತೇಲಿಸ್ಕೊಂಡು ಹೇಳಿಬಿಟ್ರೆ ನಾವು ಅವ್ರು ನಿಂದೆ ಮಾಡ್ದಂಗೆ ಆಗುತ್ತೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು, ಏನು ನಿಂದೆ ಯಾವುದು ಸ್ತುತಿ ಅನ್ನೋ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಂದಕನ ಸ್ವಭಾವ ಈ ರೀತಿ ಇರುತ್ತಂತೆ. ನಿಂದಕರು ಕಳಂಕಿತಗೊಳಿಸದೇ ಇರ್ತಕ್ಕಂತಹ ಗುಣಿಗಳ ಗುಣವಾದರೂ ಯಾವುದು? ಅವರು ಲಜ್ಜಾವಂತರನ್ನು ಜಡರೆಂದು, ವ್ರತ ಮಾಡುವವರನ್ನು ಪಾಖಂಡರೆಂದು, ಸದಾಚಾರವಂತರನ್ನು ಕಪಟಶೀಲರೆಂದು, ಶೂರರನ್ನು ನಿರ್ದಯಿಗಳೆಂದು, ಮೌನವ್ರತಿಗಳನ್ನು ಬುದ್ಧಿ ಇಲ್ಲದವರೆಂದು, ಪ್ರಿಯವನ್ನಾಡುವವರನ್ನು ದೀನರೆಂದು, ತೇಜಸ್ವಿಗಳನ್ನು ಅಹಂಕಾರಿಗಳೆಂದು, ವಕ್ತೃಗಳನ್ನು ಮೂರ್ಖರೆಂದು, ಸ್ಥಿರವಾಗಿರುವವರನ್ನು ಅಶಕ್ತರೆಂದು ತಿಳಿತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಈ ವೇದ. ಇದು ಏನಾಗುತ್ತೆ ಗೊತ್ತಾ, ನಮಗೆ ಜನರಲ್ಲಾಗಿ ಗೊತ್ತೇ ಆಗೋದಿಲ್ಲ, ಈ ಒಂದು ಸೂಕ್ಷ್ಮಗಳೇ ಗೊತ್ತಾಗಲ್ಲ. ವೇದಗಳನ್ನು ಓದಿದಾಗ ನಮಗೆ ಅದ್ರ ಸೂಕ್ಷ್ಮತೆಗಳು ತಿಳ್ಕೊಳ್ತಕ್ಕಂಥದ್ದು. ನೋಡಿ ಹೇಗೆ ಗೊತ್ತಾ, ಇವಾಗ ತುಂಬ ನಾಚಿಕೆ ಸ್ವಭಾವದವ್ರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವನೊಂಥರ ಜಡ, ಅವನಿಗೇನು ಇದಿಲ್ಲ. ಅವನು ಒಳ್ಳೆ ಆ ಸೌಮ್ಯ ಸ್ವಭಾವ, ಆ ಲಜ್ಜಾ ಒಂದು ಇದನ್ನು ನಾಚಿಕೆ ಅಂದ ತಕ್ಷಣ ಅವನು ಯೂಸ್ಲೆಸ್ ಅಂತಲ್ಲ, ಅವನ ಪಾಪ ಏನಕ್ಕೂ ಬರಲ್ಲ ಅವನು. ಈಗ ನಾನು ವ್ರತ ಮಾಡ್ತೀನಿ, ಪೂಜೆ ಮಾಡ್ತೀನಿ, ತುಂಬ ನಾನು ಪಾಖಂಡಿ ಅಂತಕ್ಕಂಥದ್ದು. ನೋಡಿ ತುಂಬ ಒಳ್ಳೆಯವರಾಗಿರ್ತಾರೆ, ಸದಾಚಾರಿಗಳಾಗಿರ್ತಾರೆ, ಅಯ್ಯೋ ಅವನು ಮೋಸಗಾರ. ಶೂರರಾಗಿರ್ತಾರೆ, ಅವ್ರಿಗೆ ದಯೇ ಇಲ್ಲ ಅನ್ನೋದು. ಏನು ಭಾಳ ಶೂರನಾಗಿರ್ತಾನವನು, ಅವನೊಂಥರ ನಿರ್ದಯಿ ಅನ್ನೋದು. ಮೌನವಾಗಿರೋರನ್ನ ಬುದ್ಧಿ ಇಲ್ಲ ಅನ್ನೋದು. ಜಾಸ್ತಿ ಎಷ್ಟೊಂದು ಜನ ಮಾತಾಡೋಕ್ಕೆ ಹೋಗಲ್ಲ, ಬೇಡಗಲ್ಲ, ಪ್ರಾಬ್ಲಮ್ ಗಲಾಟೆ ಬೇಡ ಅಂತ ಸುಮ್ಮನಿರ್ತಾರೆ. ಅಯ್ಯೋ ಅವನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಸುಮ್ಮನಿದ್ದಾನೆ. ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದರೆ ಏನೋ ಅವ್ನು ಕೇಳಬೇಕೇನೋ, ನಮ್ಮ ಹತ್ರ ಏನೋ ಇಸ್ಕೊಳ್ಬೇಕೇನೋ, ಅದಕ್ಕೆ ಎಲ್ಲ ಒಳ್ಳೆ ಇದು ಪುಸ್ಲಾಯಿಸ್ಕೊಂಡು ಪ್ರೀತಿಯಾಗಿ ಮಾತಾಡ್ತಿದ್ದಾನೆ ಅಂತಂದರೆ ಅವನು ದೀನ ಅಂತ. ಇನ್ನು ತೇಜಸ್ಸಿದ್ರೆ, ತೇಜಸ್ಸಿಂದ ಬಹಳ ಕಂಗೊಳಿಸ್ತಾ ಇದ್ದರೆ ಅವನ ಅಹಂಕಾರಿ. ತುಂಬ ಮಾತಾಡ್ತಾ ಇದ್ದರೆ ಮೂರ್ಖ. ಏನು ಇಲ್ಲದೆ ಸುಮ್ಮನೆ ಇರ್ತಾರೆ ನೋಡಿ ತೆಪ್ಪಗೆ, ಅವ್ರನ್ನ ಅಶಕ್ತರು. ಈ ರೀತಿ ನಾವು ಸಮಾಜದಲ್ಲಿ ನಡೀತಾ ಇರೋದೇ ಹಾಗೆ. ಅದನ್ನು ಅಂಥವ್ರನ್ನ ನಿಂದೆ ಮಾಡ್ತಿದ್ದಾರೆ ಅಂತಲೇ ತಿಳ್ಕೊಳ್ಬೇಕು. ಇದು ನಿಂದಕ್ಕನ ಸ್ವಭಾವ. ಇದು ಪಿಶುನತ ಯದ್ಯಸ್ತಿ ಕಿಂಪಾತಕೈಹಿ ಅಂದರೆ ಮಾನವನಲ್ಲಿ ನಿಂದಿಸ್ತಕ್ಕಂತಹ ಅವಗುಣ ಇದ್ಬಿಟ್ರೆ ಇತರ ಪಾಪಗಳಿಂದೇನಪ್ಪ
ನಿಂದಕ ಇದಾನಲ್ಲ ಅವನೇ ಎಲ್ರಿಗಿಂತಲೂ ದೊಡ್ಡ ಪಾಪಿ. ದೊಡ್ಡ ಪಾಪಿ ಯಾರು? ಬೇರೆಯವ್ರನ್ನ ನಿಂದೆ ಮಾಡ್ತಕ್ಕಂಥವನು ದೊಡ್ಡ ಪಾಪಿ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈಗ ನಮ್ಮಲ್ಲಿ ಏನಾಗೋಗಿದೆ, ಎಲ್ಲರೂ ಆಡ್ಕೊಳ್ಳೋದು, ಎಲ್ಲರೂ ನಿಂದೆ ಮಾಡೋದು, ಎಲ್ಲರೂ ದುಡ್ಸೋದು. ಅದು ತಾವು ಮಾತ್ರ ಬಹಳ ಸುಪೀರಿಯರು, ಬೇರೆಯವರೆಲ್ಲ ವೇಸ್ಟ್ ಅನ್ನೋ ಭಾವ ಪ್ರತಿಯೊಬ್ಬ ಮನುಷ್ಯನಲ್ಲೂ ತುಂಬಿಟ್ಟಿದೆ. ನಿಂದಕ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ ಗೊತ್ತಾ? ಅವನೊಬ್ಬ ದೊಡ್ಡ ಚಾಂಡಾಲ ಇದ್ದ ಹಾಗೆ. ಪಕ್ಷಿಗಳಲ್ಲಿ ಕಾಗೆ ಚಂಡಾಲ ಆದರೆ, ಮೃಗಗಳಲ್ಲಿ ನರಿ, ತಪಸ್ವಿಗಳಲ್ಲಿ ಪಾಪಿಯಾದ ಮುನಿ ಚಂಡಾಲ ಅಂತೆ. ಹಾಗೆ ನಿಂದಕ ಎಲ್ರಿಗಿಂತಲೂ ದೊಡ್ಡ ಚಂಡಾಲ. ಆಚಾರಹೀನನೇ ದುರಾಚಾರವಂತ, ಕೆಟ್ಟ ದೃಷ್ಟಿಯುಳ್ಳವನು, ಕೆಟ್ಟ ಜಾಗದಲ್ಲಿರುವನು, ದುರ್ಜನ, ಅಸೂಯೆ, ನಿಂದಕ ಈ ಪುರುಷರೊಡನೆ ಸ್ನೇಹವಿಟ್ಟುಕೊಳ್ಳುವನು ಖಂಡಿತವಾಗ್ಲೂ ಬೇಗಲೇ ನಾಶ ಹೊಂದಿಬಿಡ್ತಾನೆ. ಆದ್ದರಿಂದ ಇವರಿಂದ ದೂರವಾಗಿರಬೇಕು. ಯಾವತ್ತೂ ಇಂಥವ್ರ ಜೊತೆ, ಯಾರ ಜೊತೆ ನೋಡಿ, ಕೆಟ್ಟ ದೃಷ್ಟಿ ಇಟ್ಟುಕೊಂಡಿರ್ತಾರಲ್ಲ ಅಂಥವ್ರು, ಕೆಟ್ಟ ಜಾಗದಲ್ಲಿ ಇರ್ತಕ್ಕಂಥವ್ರು, ಹೊಟ್ಟೆ ಉರಿ ಪಟ್ಕೊಳ್ಳೋರು, ನಿಂದಕರ ಜೊತೆ, ದುರಾಚಾರಿಗಳ ಜೊತೆ, ಆಚಾರಹೀನರ ಜೊತೆ ಯಾವತ್ತೂ ಕೂಡ ನಾವು ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು. ಆದ್ದರಿಂದ ನಾವು ದೂರವಾಗಿರಬೇಕು, ಇವ್ರ ಜೊತೆ ಯಾವತ್ತೂ ಸ್ನೇಹ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಒಂದು ವಸ್ತುವಿನ, ಒಂದು ವ್ಯಕ್ತಿಯ ಗುಣಗಳ ವಿಶೇಷತೆಯನ್ನು ಯಾರು ತಿಳಿದುಕೊಳ್ಳಲ್ವೋ ಅವ್ರು ಯಾವಾಗಲೂ ಅದನ್ನು ನಿಂದಿಸ್ತಾನೇ ಇರ್ತಾನೆ. ಅರ್ಥ ಮಾಡ್ಕೊಳ್ಳಿ. ಯಾರು ಗೊತ್ತಾ ಯಾವಾಗಲೂ ಇನ್ನೊಬ್ಬರನ್ನ ಬೈತಾ ಇರೋದು? ಅವ್ರನ್ನ ಅರ್ಥವೇ ಮಾಡ್ಕೊಂಡಿರಲ್ಲ, ಆಗಲೇ ಬೈಯಕ್ಕೆ ಸಾಧ್ಯ. ಅವ್ರಿಗೆ ಬೈತಾ ಇರಬೇಕು ಅನಿಸುತ್ತೆ. ಯಾಕೆ? ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಿರಲ್ಲ. ಅದಕ್ಕೆ ಕಾಡು ಜಾತಿ ಕಿರಾತ ಮುಂತಾದವರು ಮುತ್ತುಗಳನ್ನು ಗುರುತಿಸದೆ ಅದನ್ನು ಗುಲ್ಗಂಜಿ ಅಂತ ತಿಳಿದುಕೊಂಡು ಮಾಲೆ ಮಾಡಿ ಹಾಕ್ಕೊಳ್ತಾರಂತೆ. ಇದು ಅವ್ರದ್ದು ಅಜ್ಞಾನ ಮತ್ತು ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನದಿಂದ ಏನಾಗುತ್ತೆ? ವ್ಯಕ್ತಿಲಿ ದುರಾಗ್ರಹ ಉಂಟಾಗುತ್ತೆ. ದುರಾಗ್ರಹ ಉಳ್ಳವನು ತನ್ನ ಹಠವನ್ನು ಬಿಡೋದೇ ಇಲ್ಲ, ವಾದಿಸ್ತಾನೆ ಅದೇ ಸರಿ ಅಂತ. ಇದರ ಪರಿಣಾಮವಾಗಿ ಅವನು ತನ್ನ ಮಾತನ್ನೇ ಸರಿ ಸರಿ ಅಂತ ಅಂದುಕೊಂಡು ಬಿಡ್ತಾನೆ. ಅದನ್ನು ಯೋಚನೆ ಮಾಡಲ್ಲ, ಏನೂ ಸತ್ಯವನ್ನು ಹುಡುಕ್ಲಿಕ್ಕೆ ಹೋಗಲ್ಲ. ತಾನು ಅಂದ್ಕೊಂಡಿರೋದೇ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯ ಅಂದ್ಕೊಂಡ್ಬಿಡ್ತಾನೆ. ಮಿಥ್ಯಾಭಾಷಣದ್ದು ಇದೇ ಪರಿಣಾಮ. ಮಿಥ್ಯಾಭಾಷಿ ಕೂಡ ತನ್ನ ಮಾತೇ ಸರಿ ಅಂತ ಅಂದ್ಕೊಂಡ್ಬಿಡ್ತಾನೆ, ಬೇರೆಯವ್ರ ಮಾತನ್ನು ನಂಬೋದೇ ಇಲ್ಲ. ದುರಾಗ್ರಹದ ಪರಿಣಾಮವಾಗಿ ಗುಣಗಳನ್ನು ಬಿಟ್ಟು ಅವಗುಣಗಳನ್ನು ಹೊಂತಾನೆ. ಇದರ ಹೆಸರೇ ನಿಂದೆ. ಮಾನವ ಜೀವನದ ಎಲ್ಲ ಧಾರ್ಮಿಕ ಸಂಪಾದನೆಯೂ ನಷ್ಟವಾಗುವಂತಹ ದುರ್ಗುಣವೇ ನಿಂದೆ. ಮಹಾಭಾರತದಲ್ಲಿ ಒಂದು ಹೇಳ್ತಾರೆ, ಜರಾರೂಪಂ ಹರತಿ ಧೈರ್ಯಮಾಶಾಂ ಧರ್ಮಚರ್ಯಾಮಸೂಯ ಅಂತ. ಅಸೂಯ ಅಂದರೆ ಹೊಟ್ಟೆ ಕಿಚ್ಚು. ನಿಂದೆ ಧರ್ಮಾಚರಣವನ್ನು ನಷ್ಟಪಡಿಸ್ತಕ್ಕಂಥದ್ದು. ಯಾರಲ್ಲಿ ಹೊಟ್ಟೆ ಉರಿ ಇರುತ್ತೆ, ಯಾರಲ್ಲಿ ನಿಂದೆ ಮಾಡ್ತಕ್ಕಂತಹ ಪ್ರವೃತ್ತಿ ಇರುತ್ತೆ ಅಂಥವನು ಏನು ಧರ್ಮಾಚರಣೆ ಮಾಡಿದ್ರು ವೇಸ್ಟ್. ಅದು ಈ ನಿಂದಾ ಅಂತಕ್ಕಂಥ ದೇವಿ ಇದ್ದಾಳಲ್ಲ, ನಿಂದಾದೇವಿ, ಅವಳು ಭಾಳ ಭಯಂಕರವಂತೆ. ಆ ದೇವಿಯಿಂದ ದೂರವಾಗಿರ್ತಕ್ಕಂಥದ್ದಾದರೆ ಮಾತ್ರ ಲಾಭ ಉಂಟು, ಹೊರತು ಗ್ಯಾರಂಟಿ ಇಲ್ಲ ಅಂದರೆ ನಷ್ಟವೇ. ದೊಡ್ಡ ಧರ್ಮಾಚಾರ್ಯರು ಯಾರು ನಿಂದೆ ಮಾಡೋದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ದೊಡ್ಡ ದೊಡ್ಡ ವಿದ್ವಾಂಸರಲ್ಲಿಯೂ ದೋಷ ಇರುತ್ತೆ. ಎಷ್ಟೊಂದು ಜನ ನಾವು ಹೆಸರು ಹೇಳಬಾರ್ದು, ಭಾಳ ದೊಡ್ಡ ವಿದ್ವಾಂಸರಾಗಿರ್ತಾರೆ, ಟಿ ವಿಲೆಲ್ಲ ಬರ್ತಿರ್ತಾರೆ ನೋಡಿ, ಒಳ್ಳೊಳ್ಳೆ ಉಪನ್ಯಾಸಗಳನ್ನು ಕೊಡ್ತಾರೆ, ಬಹಳ ಗತ್ತಲ್ಲಿರ್ತಾರೆ. ಬೇರೆಯವ್ರನ್ನ ಆಡ್ಕೊಳ್ಳೋದು, ಬೇರೆಯವ್ರನ್ನ ಬೈಯೋದು ಎಲ್ಲ ಅಲ್ಲಲ್ಲೇ ಮಾಡ್ತಾ ಇರ್ತಾರೆ. ಅವ್ರ ಧರ್ಮಾಚರಣೆ ವೇಸ್ಟ್. ಅವ್ರು ಯಾವುದೇ ರೀತಿಯ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು, ಆಯಿತಾ, ಆ ಥರ ಮಾಡೋದ್ರಿಂದ. ಆದ್ದರಿಂದ ಅವ್ರ ಗೌರವ ಎಲ್ಲ ಮಣ್ಪಾಲು ಅಂತಲೇ ಹೇಳಬೇಕು. ನಿಂದಕರಿಗೆ ಮಾತಿಗೂ ಏಟು ಬೀಳತ್ತೆ. ನಿಂದಕರನ್ನು ಯಾರೂ ನಂಬಲ್ಲ. ಅವರು ಎಲ್ಲರ ನಂಬಿಕೆಯಿಂದ ವಂಚಿತನಾಗ್ಬಿಡ್ತಾನೆ. ಅದರಿಂದ ಯಾರನ್ನು ಬೇರೆಯವ್ರನ್ನ ನಿಂದನೆ ಮಾಡಬಾರ್ದು. ಯಾಕೆಂದರೆ ಎಲ್ಲರ ನಿಂದೆ ಅಂದರೆ ಗುಣಗಳಲ್ಲಿ ದೋಷಗಳಲ್ಲಿ ಗುಣ ಸೇರಿಸ್ಬಿಡ್ತಾನೆ. ಇದರಿಂದ ಅವನಿಗೆ ಸಮಾಜದಲ್ಲಿ ಯಾವ ಸ್ಥಾನವೂ ಇರೋದಿಲ್ಲ. ಆದರೆ ನಿಂದಕನ ಬಗ್ಗೆ ಒಂದು ಹೇಳ್ತಾರೆ, ನಿಂದಕನನ್ನು ಕುಟೀರದ ಅಂಗಳದಲ್ಲಿ ಇಟ್ಟುಕೊಳ್ಳಿ, ಹತ್ತಿರವೇ ಇಟ್ಟುಕೊಳ್ಳಿ. ನಿಂದಕರಿರಬೇಕು ಅಂತ ಹೇಳಲ್ವಾ? ಮಿತ್ರನು ಮಾಡಲಾರದ ಹಿತವನ್ನು ಅವನು ಮಾಡಿ ಹೋಗ್ತಾನೆ ಅಂತ. ಅದು ಮಹಾಪುರುಷರು ಹೇಳೋದು. ಅಂದರೆ ಯಾರಾದರೂ ನಮ್ಮನ್ನು ಆಡ್ಕೋತಾ ಇರ್ತಾರೆ, ನಮ್ಮನ್ನು ಅಂತ ಇರ್ತಾರೆ ಅಂದರೆ ಅಂಥವ್ರನ್ನ ಯಾವಾಗಲೂ ನಮ್ಮ ಜೊತೆನೇ ಇಟ್ಕೋಬೇಕಂತೆ. ಆಗ ಅವ್ರಿಗೆ ಹೇಳಿದಾಗ ನಮ್ದೇನಾದ್ರು ಒಂದು ತಪ್ಪಿದೆ ಅಂತ ಇಲ್ಲದೆ ಹೋದರೂ ಇದ್ದೆ ಅಂತ ಅನಿಸಿದ ತಕ್ಷಣ ಅದು ತಿದ್ಕೊಂಬಿಡ್ಬೋದು.
ಆ ನಿಂದೆಯಿಂದ ನನ್ನಲ್ಲಿ ಸುಧಾರಣೆ ಆಗಲಿ ಅಂತ. ಯಾಕೆಂದರೆ ನಿಂದಕನು ಹತ್ತಿರವಿದ್ದಷ್ಟು ಹೆಚ್ಚಾಗಿ ನಿಂದೆ ಮಾಡ್ತಾ ಇರ್ತಾನೆ, ಸದಾ ಅಂತ ಇರ್ತಾನೆ. ಇದರಿಂದ ನನಗೆ ಲಾಭ ಆಗುತ್ತೆ, ಸುಧಾರಣೆ ಆಗುತ್ತೆ, ನನಗೆ ಶುಭವಾಗುತ್ತೆ ಅಂತಕ್ಕಂಥದ್ದು. ನಿಂದಕರಿರಬೇಕಯ್ಯ ಅಂತ ಹೇಳ್ತಾರಲ್ಲ ಹಾಗೆ. ಒಬ್ಬ ಸಂಸ್ಕೃತ ಕವಿ ನಿಂದಕರನ್ನು ಶತ್ರುವೆಂದು ತಿಳಿದೂ ಕೂಡ ಅವರ ಆಯಸ್ಸು ಹೆಚ್ಚಾಗಲಿ ಅಂತ ಹಾರೈಸ್ತಾನಂತೆ. ಜೀವಂತು ಮೇ ಶತ್ರುಗಣಾ ನಿಂದಕಾ ಸದೈವ ಯೇಷಾಂ ಪ್ರಸಾದಾತ್ ಸುವಿಚಕ್ಷಣೋಹಂ ಯದಾ ಯದಾ ಮಾ ವಿಕೃತಿಂ ಭಜಂತೆ ತದಾ ತದಾ ಮಾ ಪ್ರತಿಯೋದಯಂತಿ ಅಂತ. ನನ್ನ ನಿಂದಕ ಶತ್ರು ಯಾವಾಗಲೂ ಚಿರಾಯುವಾಗಿರಲಿ. ಯಾಕೆಂದರೆ ನಿಂದೆ ನೀ ಮಾಡಿದ್ರೆ ನಾನು ಯಾವಾಗಲೂ ಜಾಗರೂಕನಾಗಿ ಸಾವಧಾನವಾಗಿರ್ತೇನೆ. ನನಗೆ ಕೇಡನ್ನು ಎಣಿಸಿದಾಗ ಅಥವಾ ನನ್ನನ್ನು ನಿಂದಿಸಿದಾಗ ನಾನು ಜಾಗೃತನಾಗ್ತೇನೆ ಅಂತ. ಎರಡನೆಯ ಸ್ಥಿತಿಯಲ್ಲಿ ಏನಾಯಿತು? ನಿಂದಕನಿಂದ ಲಾಭ ಪಡಿತಕ್ಕಂಥ ದೃಷ್ಟಿ ಒಳ್ಳೆಯದೇ. ನಿಂದೆ ಮಾಡುವವನು ಯಾವಾಗಲೂ ಮಿಥ್ಯಾಜ್ಞಾನದ ಕಾರಣ ಸುಳ್ಳೇ ಹೇಳ್ತಾನೆ, ಸುಳ್ಳಿಂದ ತನ್ನ ದುರಾಗ್ರಹದ ಕಾರಣ ಗುಣಗಳನ್ನು ಬಿಟ್ಟು ಅವುಗಳನ್ನು ನೋಡ್ತಾನೆ. ಇದು ನಿಂದಕ ಮಾಡ್ತಕ್ಕಂಥದ್ದು. ಆ ನಿಂದಕನಿಂದ ಏನು ಪ್ರಯೋಜನ ಅಂದರೆ ನಮ್ಮ ಗುಣಗಳನ್ನು ತಿದ್ದುಕೊಳ್ತಕ್ಕಂಥದ್ದು ಅಂತ ಕವಿ ಹೇಳ್ತಾನೆ. ಹೀಗೆ ವೇದಗಳಲ್ಲಿ ಸ್ತುತಿ ಮತ್ತು ನಿಂದೆಯ ಬಗ್ಗೆ ಬಹಳ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು.